ತಿಳಿತಾ ಇಲ್ಲ. ಯಾರೋ ಪುಣ್ಯಾತ್ಮರು ಸ್ವಲ್ಪ ಅನ್ನ ಕೊಟ್ಟಿದ್ದಾರೆ. ಹೊಟ್ಟೆ ತುಂಬ ಹಸಿತಾ ಇದೆ. ಇಲ್ಲಿ ಕೂತು ಊಟ ಮಾಡಿದ್ರಾಯಿತು. ಸತ್ಯ ಇದು. ಪ್ರತಿದಿನ ಯಾರಾದ್ರೂ ಹಳಸಿದನ್ನ ತಿಪ್ಪೆಗೆ ಚೆಲ್ತಿದ್ರು. ಆದ್ರೆ ಇಂದು ನನ್ನ ಅದೃಷ್ಟ ಸರಿ ಇಲ್ದಕ್ಕೆ ಯಾರು ತಿಪ್ಪೆಗೂ ಚೆಲ್ಲಿಲ್ಲ. ಅದಕ್ಕೆ ಬಲ್ಲವರು ಒಂದು ಮಾತು ಹೇಳಿದ್ರು, ಹೇ ಬ್ರಹ್ಮ ನಿನ್ನೋಟವನ ಬಲ್ಲವರು ಯಾರು ಎಂದು. ಹೌದು, ಈ ಪಾಪಿಗೆ ಶಿಕ್ಷೆ ಆಗ್ಲೇಬೇಕು. ನನ್ನಂತ ಪಾಪಿಗೆ ಶಿಕ್ಷೆ ಆಗಲೇ. ಯಾರೋ ಒಬ್ಬ ಪುಣ್ಯಾತ್ಮ ಊಟ ಮಾಡ್ತಿದ್ದಾನೆ. ಅವನು ತಿನ್ನು ಹಣ್ಣದಲ್ಲಿ ಒಂದು ತುತ್ತು ಹಣ್ಣ ಕೇಳಿದ್ರೆ ಇಲ್ಲ ಅಂತ ಹೇಳಲ್ಲ, ಕೇಳ್ತೀನಿ. ಯಜಮಾನ್ರೆ, ನಡಬಾಲಾತ ಬೀದಿಯ ಭಿಕ್ಷುಕ ಅಲ್ಲದೆ ಹಸಿವಿನಿಂದ ಬಳಲ್ತಾ ಇದ್ದೀನಿ. ಇಲ್ಲಿ ತಿಂತಾ ಇದ್ದೀರಲ್ಲ, ಹಣದಲ್ಲಿ ಒಂದೇ ಒಂದು ತುತ್ತು ಕೊಟ್ಟು ನನ್ನ ಹಸಿವಿನ ಹೆಂಗಸಿ ಯಜಮಾನ್ರೆ ನೀವು ಕೈ ಮುಗಿತೀರಿ. ಅಯ್ಯೋ ಪಾಪ, ಅವನು ನನ್ನ ಥರನೇ ಯಾರು ಹೊಟ್ಟೆ ಹಚ್ಚಿದಂತೆ ಕಾಣುತ್ತೆ. ಹೊಟ್ಟೆ ತುಂಬ ಹಚ್ಚಿತಾ ಇದೆಯೇನಪ್ಪ. ನೋಡು, ನನಗೂ ಯಾರೋ ಪುಣ್ಯಾತ್ಮರು ಸ್ವಲ್ಪ ಅನ್ನ ಕೊಟ್ಟಿದ್ದಾರೆ. ಊಟ ಮಾಡಬೇಕನ್ನೋರಷ್ಟರಲ್ಲಿ ನೀ ಬಂದಿದೆಯಾ. ನೋಡು, ಸ್ವಲ್ಪ ಅನ್ನ ಇದೆ, ಇದರಲ್ಲಿ ನೀನೊಂದಿಷ್ಟು ತಿನ್ನಪ್ಪ. ಒಪ್ಕೊಂಡ್ಬಿಟ್ರು. ನನ್ನ ಹಸಿವು ಹಿಂಗತ್ತೆ, ನನ್ನ ಹೊಟ್ಟೆ ತುಂಬತ್ತೆ. ಅಯ್ಯೋ ಪಾಪಿ, ಹೊಟ್ಟೆ ಹಸಿವಂತ ಬಂದು ಇದ್ದ ನನ್ನ ಮಣ್ಣು ಪಾಲು ಮಾಡಿಬಿಟ್ಟಿಯಲ್ಲೋ ಪಾಪಿ. ತಿನ್ಬೇಕು ಅಂತಿತ್ತು ಯಜಮಾನ್ರೆ, ಆದ್ರೆ ಹಸಿದ ಹೊಟ್ಟೆ ಅವಸರ ಮಾಡ್ತು. ಕೈಗೆ ಬಂದ ತುತ್ತು ಭೂಮಿಗೆ ಬಿತ್ತು ಯಜಮಾನ್ರೆ. ನೋಡಿ, ಅನ್ನ ಬಿತ್ತು ಅಂತ ಹೋಗ್ಲಿ ಬಿಡ್ರಿ. ಅದಕ್ಕೆ ಬಲ್ಲವ್ರನ್ನ ಮಾತು ಹೇಳ್ತಾರ, ತಿನ್ನೋ ಕಾಳಿನ ಮ್ಯಾಲ ಹಿಂದೊಂದಿನ ಈ ಮಾತನ್ನು ಅಹಂಕಾರದಿಂದ ಹೇಳಿದ್ದೆ. ಆದ್ರೆ ಅನುಭವಿಸಿ ಹೇಳ್ತಾ ಇದ್ದೀನಿ, ತಿನ್ನೋ ಕಾಳಿನ ಮ್ಯಾಲ ತಿನ್ನವನ ಹೆಸರು ಬರೆದಿರಬೇಕು ಯಜಮಾನ್ರೆ. ಅಣ್ಣನಲೆಗೆ ಇಲ್ಲ ಅಂದ್ರೆ ಅಣ್ಣನಲೆಗೆ ದಕ್ಕಲ್ಲ. ಆದ್ರೆ ಅನ್ನ ಬಿತ್ತು ಅಂತ ನನ್ನ ಹಂಗೆ ಕಳಿಸ್ಬೇಡ್ರಿ. ಯಾಕಂದ್ರೆ ನನ್ನ ಹಸಿದ ಹೊಟ್ಟೆ ಹೇಳಕತ್ತೈತಿ, ಇನ್ನೊಂದು ಕ್ಷಣ ನಿನಗೆ ಸಿಗುತ್ತಿದ್ರ ಅಲ್ಲ ಹಾರಿ ಹೋಗುವುದು ನಿನ್ನ ಪ್ರಾಣ. ಒಂದೇ ಒಂದು ತೊತ್ತಿಗೆ ಸಹಾಯ ಮಾಡಿ ಯಜಮಾನ್ರೆ, ನೀವು ಕಾಯಬೇಕು. ಅಯ್ಯೋ ದೇವ್ರೆ, ಏನಪ್ಪ ಮಾಡಲಿ. ನಾನು ಒಬ್ಬ ಭಿಕ್ಷುಕ. ಭಿಕ್ಷೆ ಬೇಡ್ಕೊಂಡು ಬಂದು ಅನ್ನ ಉಣ್ಬೇಕಾದ್ರೆ ಇದ್ದ ನನ್ನ ಮಣ್ಣು ಪಾಲು ಮಾಡಿದೆ. ನನಗೇನಾದರೂ ಕೊಡು ಅಂದರೆ ನಾನು ಏನಪ್ಪ ಕೊಡಲಿ? ನನ್ನ ಹತ್ರ ಏನೂ ಇಲ್ಲ.
ಏನಪ್ಪ ನನ್ನ ಹತ್ರ ಇದೆ ಇದೆ, ನನ್ನ ಹತ್ರ 10 ರೂಪಾಯಿ ಇದೆ. ಈ 10 ರೂಪಾಯಿ ಹಸಿದ ಹೊಟ್ಟೆ ಮನುಷ್ಯನಿಗೆ ಕೊಟ್ಟರೆ ಏನು ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಹೊಟ್ಟೆ ಹಸಿದು ಬಂದವರಿಗೆ ಅನ್ನದಾನ ಮಾಡಬೇಕಂತ ಹಿರಿಯರು ಹೇಳ್ತಾರೆ. ಈ 10 ರೂಪಾಯಿ ಕೊಟ್ಟರೆ ಈ ಮನುಷ್ಯನ ಹೊಟ್ಟೆ ತುಂಬುತ್ತೆ. ಈ ಹೊಟ್ಟೆ ತುಂಬಿದ ಮೇಲೆ ಈ ಪುಣ್ಯನು ನನ್ನ ತಮ್ಮನಿಗೆ ತಟ್ಟಲಿ, ನೋಡಪ್ಪ, ನನ್ನ ಹತ್ರ 10 ರೂಪಾಯಿ ಇದೆ. ಈ 10 ರೂಪಾಯಿನ ಬಹಳ ದಿವಸದಿಂದ ನನ್ನ ಹತ್ರ ಭದ್ರವಾಗಿ ಇಟ್ಟುಕೊಂಡಿದ್ದೆ. ಆದರೆ ಇವತ್ತು ನೀನು ಹೊಟ್ಟೆ ಹಸಿವು ಅಂತ ಹೇಳ್ತಾ ಇದೆಯಲ್ಲ, ಈ 10 ರೂಪಾಯಿ ತೆಗೆದುಕೊಂಡು, ಯಾಕಂದರೆ ಈ 10 ರೂಪಾಯಿ ನಾನು ಮನೆ ಬಿಟ್ಟು ಬರುವಾಗ ನನ್ನ ದೇವರು ಕೊಟ್ಟದ್ದು. ಇವತ್ತು ನಿನಗೆ ಕೊಡ್ತಾ ಇದ್ದೀನಿ. ಈ 10 ರೂಪಾಯಿ ತೆಗೆದುಕೊಂಡು ನೀನು ಹೊಟ್ಟೆ ತುಂಬ ಊಟ ಮಾಡಪ್ಪ. ಯಜಮಾನ್ರೆ, ದುಡ್ಡು ಇದೇ ದುಡ್ಡು ಯಜಮಾನ್ರೆ ನನ್ನ ದಾರಿ ಬಿಡಿಸಿದ್ದು. ಇದೇ ದುಡ್ಡಿಗಾಗಿ ದಾರಿ ಬಿಟ್ಟೆ. ಇದೇ ದುಡ್ಡಿಗಾಗಿ ಹೆತ್ತ ತಂದೆ ತಾಯಿ ಎತ್ತಿರುವ ಅಣ್ಣ ಅತ್ತಿಗೆಯರನ್ನ ಒತ್ತವರ ಹಾಕಿದೆ. ಇದೇ ದುಡ್ಡಿಗಾಗಿ ಮಾಡಬಾರ್ದು ಕೆಲಸ ಮಾಡಿ ಇದು ಬೀದಿಯಲ್ಲಿ ಭಿಕ್ಷೆ ಬೇಡ್ತಾ ಇದ್ದೀನಿ. ಬೇಡ ಬೇಡ ಬೇಡ, ಈ ದುಡ್ಡಿನ ಸಮಾಸ ಬೇಡ. ಜೀವನದಲ್ಲಿ ಅಷ್ಟೊಂದು ಆಟ ಆಡಿಬಿಟ್ಟಿದೆಯಾ? ಹೌದಪ್ಪ, ಈ ದುಡ್ಡಿದ್ದಾಗ ಮನುಷ್ಯನ ಮನಸ್ಸು ಒಂದೇ ಕಡೆ ನಿಲ್ಲೋದಿಲ್ಲ, ಕುದುರೆ ಹಾಗೆ ಓಡ್ತಾನೆ ಇರುತ್ತೆ. ಈ ದುಡ್ಡು ಒಮ್ಮೆ ನಮ್ಮ ಕೈ ಜಾರಿದ ಮೇಲೆ ಮುಗಿದು ಹೋಯ್ತು. ಈ ರೀತಿ ಬೀದಿಯಲ್ಲಿ ಭಿಕ್ಷೆ ಬೇಡಬೇಕಾಗತ್ತಪ್ಪ, ಭಿಕ್ಷೆ ಬೇಡಬೇಕಾಗತ್ತೆ. ಹೋಗ್ಲಿ ಬಿಡಪ್ಪ, ನಿನ್ನ ಊರು, ನಿನ್ನ ಹೆಸರೇನಪ್ಪ? ಹೇಳಿದ್ದಲ್ಲ, ಅನಾಥ ಭಿಕ್ಷುಕ. ಇಲ್ಲ, ಈ ಪ್ರಪಂಚದಲ್ಲಿ ಯಾರು ಅನಾಥರಲ್ಲ, ಎಲ್ಲರಿಗೆ ಭಗವಂತೊಬ್ಬ ಇದ್ದಾನೆ. ನೋಡು, ನಿನ್ನ ಊರು, ನಿನ್ನ ಹೆಸರು ಹೇಳ್ದೆ ಹೋದ್ರೆ ನಿನ್ನ ಹೆತ್ತ ತಾಯಿ ಹೇಳ್ತೀನಿ. ನನ್ನೂರು ಧರ್ಮಾಪುರದಾಗ ಒಬ್ಬ ದೇವಮಾನವದಲ್ಲ. ಆ ದೇವಮಾನವನ ಹೆಸರು ಧರ್ಮಣ್ಣ ಅಂತ. ಆ ದೇವಮಾನವ ಧರ್ಮಣ್ಣನ ಪಾಪಿ ತಮ್ಮ ಕರ್ಣರಾಜ ನಾನು. ಅಂದ್ರೆ ನೀನು ನನ್ನ ತಮ್ಮನ? ಅಯ್ಯೋ ದೇವ್ರೆ, ಕೊನೆಗೂ ನನ್ನ ತಮ್ಮ ನನಗೆ ಸಿಕ್ಕಿಬಿಟ್ಟ. ನಾನು ನಿನ್ನ ಧರ್ಮಣ್ಣ. ತಾಯಿ ಅಂತಿರುವ ನನ್ನ ಅತ್ತಿಗೆ ನೋವತ್ತು ನಿನ್ನ ಜೊತೆ ಒಂದುವರೆಗೆ ಹಾಕ್ಬಿಟ್ಟೆ. ನನ್ನ ಅತ್ತಿಗೆ ಎಲ್ಲಿದ್ದಾಳೆ? ಅದಳಪ್ಪ, ಅವಳು ಒಂದು ಕಡೆ ದೇವಸ್ಥಾನದ ಹತ್ರ ಭಿಕ್ಷೆ ಬೇಡ್ತಾ ಇದ್ದಾಳೆ, ನಾನು ಒಂದು ಕಡೆ ಭಿಕ್ಷೆ ಬೇಡ್ತೀನಿ. ಇಬ್ಬರು ಜೊತೆಯಾಗಿ ಸಾಯಂಕಾಲ ಆದ್ಮೇಲೆ ಒಂದೇ ತಟ್ಟೆಯಲ್ಲಿ ಅನ್ನ ಉಂಟು ಜೀವನ ಮಾಡ್ತಾ ಇದ್ದೀನಿ. ಅದು ಹೋಗ್ಲಿ, ಈ ನಿನ್ನ ಸ್ಥಿತಿಗೆ ಕಾರಣ ಅವನೇ. ಯಾರು? ನೀಚ ಶ್ರೀಕಾಂತ್ ಗೌಡ. ಇಲ್ಲೂ ನನ್ನ ಮನೆತನದ ಮೇಲೆ ನಿನ್ನ ಸೇಡ ತೀರಿಲ್ಲ ಅಂತ ಕಾಣುತ್ತೆ. ತುಂಬಿದ ಮನೆತನನ್ನು ಒಡೆದು ಅಣ್ಣ ತಮ್ಮಂದರನ್ನು ಭಿಕ್ಷೆ ಬೇಡಕ್ಕೆ ಹಚ್ಚಿದೆಯಲ್ಲ ಮಗನೇ, ಇನ್ನು ನೀನೇ ಭೂಮಿ ಮೇಲೆ ಬದುಕಬಾರ್ದು.
ಈ ಭೂಮಿ ಮೇಲೆ ನೀನು ಬದುಕಬಾರ್ದು. ಅವನ ಮಟ್ಟ ಆಗೋಣ. ಗೌಡ, ಇವತ್ತು ನನ್ನ ತಂದೆ ತಾಯಿ ಅಕ್ಕ ತೀರ್ಕೊಂಡ ದಿನ. ಇವತ್ತು ನಿನ್ನೂ ಮುಗಿಸ್ಬೇಕಂತಾನೆ ಬಂದಿದ್ದೀನಿ. ಗೌಡ್ರೆ ಗೌಡ್ರೆ, ಪಕ್ಕ ಮಿಲ್ಟ್ರಿ ನಾ ತಂದಿನ್ರಿ ಗೌಡ್ರೆ. ರೆಡಿ. ಏ ತಮ್ಮ, ಗೌರ್ಯ ಏನ್ ಹಾಕಿದ್ರಿ ಇದ್ರಾಗ? ವಿಷ. ಮೋಸ. ಯಾವ್ದು ಗೌಡ ಮೋಸ? ಯಾವ್ದು ಮೋಸ? ಅಂದು ನನ್ನ ತಂದೆ ತಾಯಿನ ಸಾಯಿಸುವಾಗ ಮೋಸ ಅಂತ ಗೊತ್ತಾಗ್ಲಿಲ್ವಾ? ನಮ್ಮ ಅಕ್ಕನ ಶೀಲ ಹಾಳು ಮಾಡಿ ಅವಳನ್ನು ಕೊಂದಿಯಲ್ಲ, ಅದು ಮೋಸ ಅಂತ ಅನಿಸ್ಲಿಲ್ವಾ? ನಾ ಯಾರು ಗೊತ್ತ ಗೌಡ? ಹಾಗಾದ್ರೆ ನೀನು ಆ ವೀರಪಾಕ್ಷ ಮಗನ? ಅದೇ ವೀರಪಾಕ್ಷ ಮಗನೇ ನಾನು. ಇವತ್ತು ನನ್ನ ತಂದೆ ತಾಯಿ ಅಕ್ಕ ತೀರ್ಕೊಂಡ ದಿನ, ಅದಕ್ಕೆ ಇವತ್ತಿನ ಮುಗಿಸ್ಬೇಕಂತ ಬಂದಿದ್ದು. ಬಾರ ಬಾರ. ಶಿಲ್ಪ, ನಿನಗೆ ನಿನ್ನಣ್ಣನ ಪ್ರಾಣ ಬೇಕೋ ಅಥವಾ ಈ ಗೌರೀಶನಿಗಾದ ಅನ್ಯಾಯಕ್ಕೆ ನ್ಯಾಯ ಬೇಕೋ? ವಿಚಾರ ಮಾಡಿ ನಿರ್ಧಾರ. ಅಣ್ಣ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಣ್ಣ. ನೀ ನನ್ನ ಪ್ರೀತಿ ವಿಷಯದಲ್ಲಿ ಏನೆಲ್ಲ ನಾಟಕ ಬಡಿದ್ರು ನನಗೆ ಬೇಜಾರಿರಲಿಲ್ಲ. ಆದರೆ ಯಾವುದೇ ತಪ್ಪನೆ ಮಾಡಿದಿರೋ ಗೌರೀಶ್ ನನ್ನ ಕುಟುಂಬವನ್ನು ಸರ್ವನಾಶ ಮಾಡಿದೆ. ಅವರ ಅಕ್ಕನ ಸೀಲೆಗೆಡಿಸಿ ಸಾವಿಗೀಡಾಗುವಂತೆ ಮಾಡಿದೆ. ಈ ಪ್ರಪಂಚದಲ್ಲಿ ತಪ್ಪು ಮಾಡಿರುವ ವ್ಯಕ್ತಿ ಯಾರೇ ಆಗಿದ್ರು ಸರಿ, ಅವರು ಶಿಕ್ಷಣ ಅನುಭವಿಸಲೇಬೇಕು. ನಿನ್ನಂಥ ಪಾಪಿಗೆ ಸರಿಯಾದ ಶಿಕ್ಷಣ. ಶ್ರೀಕಾಂತ್ ಗೌಡ, ನಿನಗೆ ಅವತ್ತೇ ಹೇಳಿದ್ದೆ, ನಿನ್ನ ದೇಹದಿಂದ ಹರಿಯುವ ರಕ್ತದ ಮಧ್ಯೆ ನಿನ್ನ ತಂಗಿ ಕರುಳಿಗೆ ತಾಳಿ ಕಟ್ತೀನಿ ಅಂತ. ಗೌರೀಶನ, ಇನ್ನು ಮುಂದೆ ನಾನು ಧರ್ಮನ ಇಬ್ಬರೇ ಅಣ್ಣ ತಮ್ಮಂದಿರಲ್ಲ. ನೀನು ನನ್ನ ಸಹೋದರ. ಇನ್ನು ಮುಂದೆ ನಾವು 3 ಜನ ಅಣ್ಣ ತಮ್ಮಂದಿರು. ಒಡೆದು ಹೋದ ಮನೆ, ಒಡೆದು ಹೋದ ಮನಸ್ಸನ್ನು ಒಂದುಗೂಡಿಸಿದ ಆ ಗ್ರಾಮ ದೇವರಿಗೆ ಮಹಾ ಮಂಗಳ ಹಾಡೋಣ. ಜಯ ಜಯ ಮಂಗಳ, ಜಯ ಶುಭ ಮಂಗಳ, ಜಯ ಜಯ